ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ರೆಸಿಪಿ ಬಂದು ಪಾಲಕ್ ರೈಸ್. ಇದು ಮಕ್ಕಳ ಟಿಫನ್ ಬಾಕ್ಸ್ಗೆ ಆಗುತ್ತೆ ಮತ್ತು ಮಕ್ಕಳ ಬ್ರೈನ್ಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಫಸ್ಟ್ ಬಿಡಿಸ್ಕೊಂಡು ಸ್ವಲ್ಪ ವಾಶ್ ಮಾಡಿ ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋದು ಬಿಟ್ಟರೆ ಸಾಕು. ಇದು ಸ್ವಲ್ಪ ತಣ್ಣಗಾಗೋದಕ್ಕ ಸೈಡಲ್ಲಿ ಇಟ್ಬಿಡೋಣ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ತೇನೆ. ಪೇಸ್ಟ್ ಮಾಡೋದಕ್ಕೆ ನಾನು ಶುಂಠಿ ಮತ್ತು ಸೊಪ್ಪು ಬೇಯಿಸಿದ್ವಲ್ಲ ಅದನ್ನು ತಗೊಂಡು ಪೇಸ್ಟ್ ಮಾಡೋಕ್ಕೆ ಹಾಕೋದು. ಆ ನೀರು ಬೇಕಾದರೆ ಇಟ್ಕೋಬೋದು. ಸ್ವಲ್ಪ ಪೇಸ್ಟ್ಗೆ ಬೇಡ ಅಂದರೆ ಚೆಲ್ಕೋಬೋದು. ಸ್ವಲ್ಪನಾದರೂ ಇಟ್ಕೊಳ್ಬೇಕು. ಈಗ ಶುಂಠಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀವಿ. ಇದಿಷ್ಟನ್ನು ನಾವೆಲ್ಲ ರುಬ್ಕೊಳ್ಳೋಣ. ಈಗ ಆಯಿಲ್ ಹಾಕ್ಕೊಂಡು ಇದಕ್ಕೆ ಬೇಕಿದ್ರೆ ನೀವು ತುಪ್ಪನೂ ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಪ್ಲಸ್ ಪಲಾವ್ ಐಟಮ್ಸ್, ಕಸ್ತೂರಿ ಮೆಂತ್ಯ, ಸಾಸಿವೆ ಹಾಕೊಂಡಾಯಿತು. ಈಗ ಈರುಳ್ಳಿ, ಲೈಟ್ ಫ್ರೈ ಆಗಬೇಕು. ಇದು ಮಕ್ಕಳು ಕೊಡೋದ್ರಿಂದ ಬ್ರೈನ್ ತುಂಬ ಶಾರ್ಪ್ ಇರುತ್ತೆ. ಅದರಲ್ಲಿ ಅಷ್ಟು ವಿಟಮಿನ್ಸ್ ಇದೆ ಪಾಲಕ್ ಸೊಪ್ಪಲ್ಲಿ. ಮತ್ತು ಸಿ ಸೆಕ್ಷನ್ ಆಗಿರೋ ಹೆಣ್ಮಕ್ಳಿಗೂ ತುಂಬ ಒಳ್ಳೆಯ ಸೊಪ್ಪು. ನಾನು ಯಾವಾಗಲೂ ಈ ಸೊಪ್ಪನ್ನ ತುಂಬ ಯೂಸ್ ಮಾಡ್ತೀನಿ, ಯಾಕಂದರೆ ಹೆಲ್ತಿಯಾಗಿರ್ಬೇಕಲ್ವಾ. ಸೊ ಹಾಗಾಗಿ ಇದಕ್ಕೆ ನೀವು ಬೇಕಿದ್ರೆ ಗೋಡಂಬಿನೂ ಮಿಕ್ಸ್ ಮಾಡ್ಕೋಬೋದು. ಬಟ್ ನನ್ನ ಹತ್ರ ಇವಾಗಿಲ್ಲ, ಸೊ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಮಕ್ಕಳಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಫ್ರೈ ಮಾಡಿಕೊಂಡು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆ್ಯಕ್ಚುಲಿ ಕೆಲವು ಮಕ್ಕಳು ಟೊಮೊಟೊ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ. ಸೊ ಹಾಗಾಗಿ ಈ ಥರ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಕ್ಕಳು ಚೆನ್ನಾಗಿ ತಿಂತಾರೆ. ನಾನು ನಾರ್ಮಲಾಗಿ ಫುಡ್ ಮಾಡೋದು, ಬಟ್ ಏನಂದರೆ ಹೆಲ್ತಿ ಫುಡ್ ಅಷ್ಟೇ. ಎಲ್ಲ ಮಾಡೋರು ಇದೇ ಥರನೇ ಮಾಡ್ತಾರೆ. ಬಟ್ ನಾನು ನಂದು ಒಂದು ಏನಾದರೂ ಫ್ಯಾಷನ್ ಅಂತಾರಲ್ಲ, ಅಂದರೆ ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ತಂಗಿ ಹೇಳಿದಾಗ, ಯಾಕೆ ನೀನು ವಿಡಿಯೋ ಮಾಡಬಾರ್ದು, ವಿಡಿಯೋ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿದಾಗ ನಾನು ಏನು ಮಾಡಿದ್ದೀನಿ. ಸೊ ಈಗ ಏನಂದರೆ ನಾನು ಪಾರ್ಲರ್ಗೆ ಹಾಗಾಗಿ ಈಗೊಂದು ನನ್ನ ತಂಗಿ ಆಸೆ, ಇಂತಹ ಫುಡ್ ಚೆನ್ನಾಗಿ ಮಾಡೋದ್ರಿಂದ ಮಾಡು ಅಂತ ಅವಳ ಒಂದು ಕೋರಿಕೆಗೆ ನಾನು ಇವಾಗ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಏನು ಗೊತ್ತಾ, ಸುಮ್ಮನೆ ಜನ ಎಲ್ಲ ಥರ ಇರ್ತಾರೆ. ಬಟ್ ಏನಂದರೆ ರಿಸೀವ್ ಮಾಡ್ಕೊಳ್ತಾರೆ. ಇದು ಕಾಮನ್ ಅಂತ ಹೇಳಿ ರಿಸೀವ್ ಮಾಡ್ಕೊಳ್ಳೋದು. ಯಾರಿಗೆ ಇಷ್ಟ ಆದರೆ ಅವ್ರು ನೋಡ್ಬೋದು, ಇಷ್ಟ ಆಗದಿರೋರು ನೋಡ್ಬೋದು. ಬಟ್ ಯಾರು ಬ್ಯಾಡ್ ಕಮೆಂಟ್ ಮಾತ್ರ ಮಾಡಬೇಡಿ. ನಮ್ಮ ಒಂದು ಹೆಲ್ತ್ಗೋಸ್ಕರ ನಾನು ನಾರ್ಮಲಾಗಿ 90s ಫುಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಏನು ನಾವು ಮಸಾಲೆ ತೊಗೊಂಡಿರ್ತೀವಿ ಇವೆಲ್ಲ ಹಾಕಿದ್ರೆ ತುಂಬ ಒಳ್ಳೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ.
ಮಾಡೋದು. ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಅದಷ್ಟೇ ಮಾಡ್ತಾ ಇದ್ದೀರಾ ಅಂತೀರ. ಆಲ್ರೆಡಿ ನಾನು ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಮಿಕ್ಸ್ ಮಾಡೋದು, ಬಾಕ್ಸ್ ಹಾಕೋದು. ಇವತ್ತಿನ ನನ್ನ ಲಂಚ್ ಬಾಕ್ಸ್ ರೆಡಿ. ಥ್ಯಾಂಕ್ ಯು. ಈ ವಿಡಿಯೋನ ನೋಡಿ